ಸನ್ಮಾನ ಮಾಡುವ ಉದ್ದೇಶ ಏನಪ್ಪಾ ಅಂತಂದ್ರೆ ಇವತ್ತಿನ ಬಸವನ ಬಾಗೇವಾಡಿಯಿಂದ ಬೆಂಗಳೂರಿಗೆ ಬೈಕ್ ಮುಖಾಂತರ ಬೈಕ್ ಚಲೋವನ್ನು ಹೋಗ್ತಾ ಇದ್ವಿ. ಕಾರಣ ಏನಪ್ಪಾ ಅಂತ ಹೋಗಿದ್ದೀವಿ. ಕಾರಣ ಏನಪ್ಪಾ ಅಂತಂದ್ರೆ ಹಿಂದೆ ನಡೆದಂತ 2020-2026 ಬಜೆಟ್ ನಲ್ಲಿ ನಮಗೆ ಯಾವುದೇ ರೀತಿ ಸರ್ಕಾರ ನಮ್ಮ ಮಾಸಾಸನ ಮಂಜೂರಾತಿ ಮಾಡಿಲ್ಲ ಮತ್ತು ಮಾಸಾಸನ ವೇದಿಕೆ ಮಾಡಿಲ್ಲ. ಹಲವಾರು ಬೇಡಿಕೆ ಇಟ್ಟುಕೊಂಡು ನಾವು ಗಣ ಸರ್ಕಾರಕ್ಕೆ ಮನವಿ ಕೊಡ್ತಾ ಬೆಂಗಳೂರಿಗೆ ಹೋಗ್ತಾ ಇದ್ವಿ. ಜಗಜ್ಯೋತಿ ಬಸವಣ್ಣನ ಮೂರ್ತಿ ಪೂಜೆ ಮಾಡಿ ಹೋಗುವ ಸಂದರ್ಭದಲ್ಲಿ ನಾವು ಚಾಲನೆಯನ್ನ ನಮ್ಮ ಹಿರಿಯರು, ನಮ್ಮ ಮಾರ್ಗದರ್ಶಕರು, ನಮ್ಮ ಯುವಕರಿಗೆ ಪ್ರೋತ್ಸಾಹ, ನಮ್ಮಂತ ಯುವಕರಿಗೆ ಪ್ರೋತ್ಸಾಹ ಬರ್ಬೇಕಂತ ಯುವಕರಿದ್ದಾಗ ಮಾತ್ರ ನಮ್ಮ ಯುವಕರಿಗೆ ನಮ್ಮ ಪ್ರೋತ್ಸಾಹ ಬರ್ಬೇಕು. ಇಂಥ ಯುವಕರಿಲ್ಲ ಅಂದ್ರೆ ನಮ್ಗೆ ಪ್ರೋತ್ಸಾಹ ಬರಂಗಿಲ್ಲ. ಯಾವಾಗಲೂ ನಮ್ಮ ಪ್ರೋತ್ಸಾಹ ಇರಬೇಕು ಅಂದ್ರೆ ನಮ್ಮಂತ ಯುವಕರಿಗೆ ದುಃಖ ತಟ್ಟುತ್ತಾ ನಮಗೆ ಎದ್ದೇಳಿ ಯುವಕರೇ ಇಲ್ಲದಿದೆ ಅಂತ ಏನು ಸ್ವಾಮಿ ವಿವೇಕಾನಂದ ತತ್ವ ಇದೆ. ಯುವಕರಿಗೆ ಯಾವ ರೀತಿ ಪ್ರೋತ್ಸಾಹ ಆಗ್ತದೆ ಅದೇ ರೀತಿಯಾಗಿ ಬಸವನ ಬಾಗೇವಾಡಿ ನಮಗೆ ಏನು ಇವತ್ತು ಬಸವನ ಬಾಗೇವಾಡಿಯಿಂದ ವಿಧಾನಸೌಧಕ್ಕೆ ಹೋಗಿ ಬೈಕ್ ಮುಖಾಂತರ ನಾವು ರ್ಯಾಲಿಯನ್ನು ಮಾಡಿ ನಮ್ಮ ಇಲಾಖೆ ಸಚಿವರಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರಿಗೂ ಏನು ಮನವಿಯನ್ನು ಕೊಟ್ಟಿದ್ದೀವಿ. ಆ ಮನವಿ ಇವತ್ತ ಸರ್ಕಾರ ಮಟ್ಟದಲ್ಲಿ ಕೊಟ್ಟೇವೆ ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಹೇಳಿದ್ರು. ಅದೇ ರೀತಿಯಾಗಿ ನಮ್ಮ ಆ ಸಂದರ್ಭದಲ್ಲಿ ನಮಗೆ ಸಂಪೂರ್ಣವಾಗಿ ಸಹಕಾರನ ಕೊಟ್ಟರು. ನಮ್ಮ ಅಶೋಕಣ್ಣವರು ಯಾರು ಸಹಕಾರ ಕೊಟ್ಟರು ಅಂದ್ರೆ ನಿಮ್ಗೆ ಯಾವುದೇ ತೊಂದರೆ ಆಗದಂತೆ ಏನಾದ್ರು ತೊಂದರೆ ಆಗ್ತದಪ್ಪ ನಮ್ಮ ಫೋನ್ ಹಚ್ಚಿಡ್ರಿ. ಆಯಾ ಗ್ರಾಮದಲ್ಲಿ, ಆಯಾ ತಾಲೂಕದಲ್ಲಿ, ಆ ಜಿಲ್ಲೆಯಲ್ಲಿ ನಮ್ಮ ಸಂಘಟನೆಯವರು ಇದ್ದಾರೆ, ಸಂಘಟನೆ ಸಹಕಾರ ಕೊಡ್ತೀವಿ ಅಂತ ಹೇಳೋಣ ಅಂತ ಮಾತನ್ನು ಹೇಳಿದ್ರು. ಇವತ್ತು ಅವ್ರ ಮುಂದೆ ನಾನು ಏನ್ ಹೇಳ್ಕೊಳ್ಳಿ ಇಷ್ಟಪಡ್ತೀನಿ ಅಂತಂದ್ರೆ ಏನು ನಮ್ಮ ಬಸವನ ಬಾಗೇವಾಡಿಯಿಂದ ಬೆಂಗಳೂರು ಹೋಗುವವರೆಗೂ ನಮ್ಗೆ ಯಾವುದೇ ರೀತಿ ತೊಂದರೆ ಆಗಿಲ್ಲ. ಏನು ತೊಂದರೆ ಯಾವುದೇ ತೊಂದರೆ ಆಗಿಲ್ಲ. ಯಾಕಂದ್ರೆ ನಾವು ಯಾವ ಹಳ್ಳಿಗಳು ಹೋಗಿ, ಯಾವ ತಾಲೂಕಿಗೆ, ಯಾವ ಜಿಲ್ಲೆಯಲ್ಲಿ ಅಲ್ಲಿ ನಮ್ಮ ವಿಕಲಾಂಗ ಸಂಘಟನೆ ಸಂಪೂರ್ಣವಾಗಿ ಬಸವನ ಬಾಗೇವಾಡಿಯಿಂದ ಬರ್ತದೆ. ವಿಕಲಚೇತನಲ್ಲ, ನಿಜವಾಗಿ ಬಸವನಪ್ಪನ ತತ್ವದವರು ಬಸವನ ತಿಳ್ಕೊಂಡು ನಮ್ಗೆ ಅಲ್ಲಿ ಹೂವು ಕೊಟ್ಟು ಸ್ವಾಗತ ಮಾಡ್ಕೊಂತಾರೆ. ಸ್ವಾಗತ ಮಾಡಿಕೊಂಡು ಆ ಜಿಲ್ಲೆಯಲ್ಲಿ ಜಿಲ್ಲಾಧಿಕಾರಿಗೆ ನಮ್ಮ ಬಸವನ ಬಾಗೇವಾಡಿಯಿಂದ ಬಂದ ವಿಕಲಚೇತನ ಹೋರಾಟದ ಮುಖಾಂತರನೇ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮನವಿ ಪಡಿಸಿ ಆ ಜಿಲ್ಲೆಯಿಂದ ಬೇರೆ ಜಿಲ್ಲೆಗೆ ನಮಗೆ ಅಭಿನಂದನೆ ಮಾಡಿ ಕಳಿಸಿದ್ರು. ಅದಕ್ಕೆ ನಮ್ಗೆ ಯಾವುದೇ ತೊಂದರೆ ಆಗಿಲ್ಲ. ಜೊತೆಗೆ ನಮ್ಮ ಬಸವನ ಬಾಗೇವಾಡಿಯಿಂದ ಏನು ಜಗಜ್ಯೋತಿ ಬಸವೇಶ್ವರ ಗುಡಿಯಿಂದ ಏನು ಪೊಲೀಸ್ ಇಲಾಖೆ ಇದ್ರು, ಪೊಲೀಸ್ ಇಲಾಖೆ ಎಲ್ಲಿ ಇದ್ರು ವಿಧಾನಸೌಧ ಮುಟ್ಟುವರೆಗೂ ನಮಗೆ ಪೊಲೀಸ್ ಇಲಾಖೆ 3 ಮಂದಿ ಇಲಾಖೆ ಅಧಿಕಾರಿಗಳು. ಜೊತೆಗೆ ಪೊಲೀಸ್ ಇಲಾಖೆ ಅಧಿಕಾರಿ ಅಲ್ಲ, ಏನ್ ಹವೆ ಪೊಲೀಸ್ ವ್ಯಾನ್ ಆ ವ್ಯಾನ್ ಕೂಡ ನಮಗೆ ಏನ್ ಹವೆ ಮೇಲೆ ಹೋಗುವ ಸಂದರ್ಭದಲ್ಲಿ ಆ ವ್ಯಾನ್ ಕೂಡ ನಮಗೆ ಎಲ್ಲರಿಗೂ ಸಹಕಾರ ಕೊಡ್ತು. ಅದಕ್ಕೆಲ್ಲ ನಮಗೆ ಸಹಕಾರ ಕೊಟ್ಟು ಅದಕ್ಕೆ ಇವತ್ತಿನ ದಿವಸ ನಮಗೇನು ಬೆಣ್ಣು ಬೇಕಿದ್ರು ಅವ್ರ ಆಚರಣೆ ನಾವು ಏನ್ತಿದ್ದೇವೆ ಪರಾಗಿದ್ದೀವಿ. ಅಣ್ಣ ನಮ್ಗೆ ಏನ್ ಹೆಲ್ಪ್ ಮಾಡಿದ್ರು, ಬಹಳ ಏನಾದ್ರು ಆಗ್ಬೇಕಂತೆ ನಾವು ಏನ್ ಅನ್ಕೊಂಡಿದ್ದೇವೆ. ಎಲ್ಲರೂ ಏನ್ ನಾಳೆ ಬಿಸಿಲು ಹತ್ತಿದಾಗ ನಾವೆಲ್ಲ ನಳಿ ಕೂತಿದ್ದೀವಿ. ನಳಿ ಕೂತಾಗ ನಾಳೆ ಏನ್ ಮಾತಾಡ್ತೀವಿ, ಅಶೋಕಣ್ಣ ನಮ್ಗೆ ಹೆಲ್ಪ್ ಮಾಡಿದ್ರು, ಒಂದೇ ಮಾತಿ ಬಂದ್ರು, ಅವ್ರಿಗೆ ಏನಾದ್ರು ಒಂದು ಆಗ್ಬೇಕು ಅಂತೇಳಿ ನಾವೇನೇ ಹಾರೈಸಿದ್ದೀವಿ. ಆ ಹಾರೈಕೆ ಇವತ್ತು ಆಗಿದೆ ಅಂತೇಳಿ ನಾವು ಹೇಳಿ ಉಪಾಧ್ಯಕ್ಷರಾಗ್ಯಾರ. ಅದಕ್ಕೆ ನಮ್ಗೆ ಬಹಳ ಸಂತೋಷ ಅನ್ನಿಸ್ತು. ಅದರ ಜೊತೆಗೆ ನಮ್ಮ ಪುರಸಭೆಯ ಅಧ್ಯಕ್ಷರು ನಮ್ಮ ಮೊದಲ ಬಸವನ ಬಾಗೇವಾಡಿಯಲ್ಲಿ ಒಂದು ಅಂಗವಿಕಲ ಸಂಘಟನೆ ಮುಖಾಂತರ ಮನೆಗಳನ್ನು ನೋಂದಣಿ ಮಾಡ್ತಿದ್ದೀವಿ. ಆ ಮನೆಗಳ ನೋಂದಣಿ ಮಾಡೋ ಸಂದರ್ಭದಲ್ಲಿ ಅವರ ನಮ್ಮ ಪತ್ನಿಯವರು ಕೂಡ ಹೆಲ್ಪ್ ಮಾಡ್ತಿದ್ರು. ಮನೆಗಳು ನೋಂದಣಿ ಮಾಡುವಾಗ ಸಪ್ರೇಟ್ ಆಫ್ನಾಗ ಅವ್ರ ಅಜ್ಜನವರು ಕೂಡಿದ್ರು. ಅವಾಗ ಹಿಂಗ್ ಮಾಡ್ಬೇಕು ಅಂತ ನಮ್ಗೆ ಸಹಕಾರ ಕೊಟ್ಟಿದ್ರು. ಅದೇ ರೀತಿಯಾಗಿ ಇವತ್ತ ಮುಂದಿನ ದಿನಗಳಲ್ಲಿ ಕೂಡ ನಮ್ಗೆ ಸಾಕಷ್ಟು ನಾವು ಸಹಕಾರ ಕೊಡ್ಬೇಕು ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಜೊತೆಗೆ ಇವತ್ತು ನಮ್ಮ ಅಧ್ಯಕ್ಷರಿಗೆ ಉಪಾಧ್ಯಕ್ಷರಿಗೆ ಫೋನ್ ಮಾಡಿದ್ವಿ. ಮಲ್ಲೋರು ನಾವು ಸನ್ಮಾನ ಮಾಡ್ಬೇಕು ಬ್ಯಾಡ್ರಿ, ಯಾರು ಮಾತಾಡೋದು ಅಂತಂದ್ರೆ ಯಾಕೆ ಅಂತಂದ್ರೆ ಇಲ್ಲ ಮಲ್ಲೋರು ನಾ ಪ್ರತಿಯೊಂದು ನೋಡಕತ್ತೀನಿ, ನಿಮ್ ಬಾಳ ಐತಿ, ನಿಮ್ ಬಾರ ಇಳಿಸೋದು ಆಗೋದು ಅನ್ನುವಂತ ಮಾತನ್ನ ಹೇಳಿದ್ರು. ಏನಿಲ್ಲ ಅದು ನಮ್ದು ಕರ್ತವ್ಯ ಐತಿ, ನಮ್ಮಿಂದ ನೀವು ಬೆಳಬೇಕಿದ್ದೀರಿ. ಇವತ್ತು ನಮಗೆ ಲಾಕ್ಡೌನ್ ಸಮಯದಲ್ಲಿ ಏನು ಕೋವಿಡ್ ಸಂದರ್ಭದಲ್ಲಿ ಲಾಕ್ಡೌನ್ ಆ ಸಂದರ್ಭದಲ್ಲಿ ವಿಕಲಚೇತನ ಮನೆಗೆ ಹೋಗಿ ನೀವು ನಮ್ಗೆ ಕಿಟ್ ಕೊಟ್ಟಿದ್ದೀರ ವಿಕಲಚೇತನಿಗೆ. ಅದು ಕೂಡ ನಮ್ಗೆ ಬಹಳ ನಿಮ್ಮೆಲ್ಲ ಭಾರ ಗಂಡು ಬಂದಾಗ ಬಹಳ ನಮ್ಮ ಭಾರ ಐತಿ, ನಾವು ಇಳಿಸೋದು ಆಗೋದು ಅನ್ನೋಂತ ಮಾತು ಬಹಳ ಆಗಲೇ ಫೋನ್ ಅಂತ ಹೇಳಿದ್ರು. ಅದಕ್ಕೆ ನಮ್ಗೆ ಇನ್ನೊಂದು ಆಶೆ ಏನಪ್ಪಾ ಅಂತಂದ್ರೆ ನಿಮ್ಮ ಅಧ್ಯಕ್ಷರು ಉಪಾಧ್ಯಕ್ಷರಲ್ಲಿ ಇಡೀ ಬಸವನ ಬಾಗೇವಾಡಿ ತಾಲೂಕು 6,000 ವಿಕಲಚೇತನ ವತಿಯಿಂದ ತಿಳ್ಕೊಳ್ಳೋದು ಏನಪ್ಪಾ ಅಂತಂದ್ರೆ ಜೊತೆಗೆ ಈಗಾಗಲೇ ನಿಮ್ಮ ಮನೆ ಏನು ಸಹಕಾರಿ ಬ್ಯಾಂಕ್ ಆಚೆ ಬಂದವರು ಮಾಜಿ ಅಧ್ಯಕ್ಷರು ಮತ್ತು ಮಾಜಿ ಪುರಸಭೆ ಸದಸ್ಯರು ಕೂಡ ಆಚೆ ಬಂದಾರ. ಅವ್ರಿಗೆ ಕೂಡ ನಾವು ಬೇಡಿಕೆ ಇಟ್ಟಿದ್ದೇವೆ.